ಭಾರತ್ ಬಂದ್ 25 ಕೋಟಿ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಬ್ಯಾಂಕ್, ಟ್ರಾನ್ಸ್ಪೋರ್ಟ್, ಪೋಸ್ಟ್ ಆಫೀಸ್ ಸೇರಿದಂತೆ ಹಲವಾರು ಸೇವೆಗಳು ಈಗಾಗಲೇ ಸ್ಥಗಿತವಾಗಿವೆ. ದೇಶದಾದ್ಯಂತ 25 ಕೋಟಿ ಕಾರ್ಮಿಕರು ಈ ಬಂದ್ಗೆ ಬೆಂಬಲ ನೀಡಿದ್ದಾರೆ. ಕೆಲ ಕಡೆ ಶಾಲೆಗಳು ಕೂಡ ಮುಚ್ಚಲ್ಪಟ್ಟಿವೆ, ಕೆಲ ಕಡೆ ಮಾತ್ರ ಓಪನ್ ಆಗಿದೆ. ಕರ್ನಾಟಕದಲ್ಲಿ 4134 ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳು ಶುರು. ಈ ವರ್ಷದ ಶಾಲಾ ಶಿಕ್ಷಣಕ್ಕೆ ವರ್ಷಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ಕಲಿಕೆಗೆ ಅವಕಾಶ. ಈ ಮೂಲಕ ಮಕ್ಕಳಿಗೆ ಜಾಗತಿಕ ಸ್ಪರ್ಧೆಗೆ ಸಿದ್ಧತೆ. ಕೆಸಿಟಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಎಂಜಿನಿಯರಿಂಗ್, ಕೃಷಿ ಮತ್ತು ಇತರ ಡಿಪ್ಲೊಮಾ ಕೋರ್ಸ್ಗಳಿಗೆ ದಾಖಲೆ ಪರಿಶೀಲನೆ ಮತ್ತು ಆಯ್ಕೆ ಪ್ರಕ್ರಿಯೆ ಆರಂಭವಾಗಿದೆ. ಹಂತವಾಗಿ ಆಸನ ಹಂಚಿಕೆಯೂ ನಡೆಯುತ್ತಿದೆ. ಕರ್ನಾಟಕದ ರಾಜಕೀಯದಲ್ಲಿ ಉದ್ವಿಗ್ನತೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಂದು ರಾಹುಲ್ ಗಾಂಧಿಯನ್ನು ಭೇಟಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಚರ್ಚೆ ನಡೆಸಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಇದರಿಂದ ರಾಜ್ಯದ ರಾಜಕೀಯ ಕುತೂಹಲ ಹೆಚ್ಚಾಗಿದೆ. ಹುಲಿಗಳ ಸಾವಿನಿಂದ ಎಂಎಂ ಬೆಟ್ಟವನ್ನು ಟೈಗರ್ ರಿಸರ್ವ್ ಮಾಡುವ ಯತ್ನ ನಡೀತಾ ಇದೆ. ಚಾಮರಾಜನಗರದ ಎಂಎಂ ಬೆಟ್ಟ ಪ್ರದೇಶದಲ್ಲಿ 4 ಹುಲಿಗಳ ಸಾವಿನ ಕಾರಣವಾಯಿತು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶವನ್ನು ಟೈಗರ್ ರಿಸರ್ವ್ ಮಾಡುವುದು ಎಂಬ ಹೊಸ ಯೋಜನೆ ಮುಂದೆ ಬಂದಿದೆ. ಆನ್ಲೈನ್ ಗೇಮಿಂಗ್ ನಿಯಂತ್ರಣಕ್ಕೆ ಹೊಸ ಕಾನೂನು. ರಿಯಲ್ ಮನಿ ಆಧಾರಿತ ಆನ್ಲೈನ್ ಗೇಮ್ಸ್ ಮೇಲೆ ನಿಯಂತ್ರಣ ಹಾಕಲು ಕರ್ನಾಟಕ ಸರ್ಕಾರ ಹೊಸ ಬಿಲ್ ತರುವ ಯತ್ನದಲ್ಲಿದೆ. ಇದು ಯುವಕರ ಭವಿಷ್ಯಕ್ಕೆ ಲಾಭವಾಗಬಹುದು. ಹೆಬ್ಬುಲಿ ಕಟ್ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ. ಹೆಬ್ಬುಲಿ ಕಟ್ ಕನ್ನಡದ ಸಿನಿಮಾ ಬಿಡುಗಡೆ ಆಗಿದ್ದು, ವಿಮರ್ಶಕರು ಉತ್ತಮ ರೇಟಿಂಗ್ ನೀಡಿದ್ದಾರೆ ಹಾಗೂ ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೇಸಿಗೆಯ ಅಬ್ಬರ ಜೋರಾಗಿದೆ. ಹಲವೆಡೆ ತಾಪಮಾನ 35 ಡಿಗ್ರಿ ಮೀರುತ್ತಿದೆ. ಬೆಂಗಳೂರಿನಲ್ಲಿ ತಾಪಮಾನ ಹೆಚ್ಚಿದ್ದು ಆರೋಗ್ಯದ ಕಾಳಜಿ ಇಡಲು ಅಗತ್ಯ. ನೀರಿನ ಸೇವನೆ ಮತ್ತು ನೆರಳಲ್ಲಿ ಇರುವುದು ಉತ್ತಮ.